ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ವೇಗವಾಗಿ ಬದಲಾವಣೆಗಳು ನಡೆಯುತ್ತಿವೆ. ಆದರೆ ಅಲ್ಲಿ ವಾಸ್ತವವಾಗಿ ಏನಾಗುತ್ತಿದೆ ಎಂಬುದು ಅನೇಕರಿಗೆ ತಿಳಿದಿರಲಿಕ್ಕಿಲ್ಲ. ಇಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸೆಕ್ಟರ್ 1ರ ಒಳಗೆ ಕರೆದೊಯ್ದು ಅಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ರಸ್ತೆ ಸಂಪರ್ಕ ಮತ್ತು ಈ ಪ್ರದೇಶದ ಸುತ್ತಮುತ್ತ ಬರಲಿರುವ ಯೋಜನೆಗಳ ಬಗ್ಗೆ ತೋರಿಸಲಿದ್ದೇನೆ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ವೀಕ್ಷಿಸಿ, ಏಕೆಂತಂದರೆ ನಾನು ತೋರಿಸಲಿರುವ ಅಂತಿಮ ಸ್ಥಳದ ಬಗ್ಗೆ ಪ್ರತಿಯೊಬ್ಬ ಹೂಡಿಕೆದಾರರು ಮತ್ತು ಭವಿಷ್ಯದ ನಿವೇಶನ ಮಾಲೀಕರು ತಿಳಿದುಕೊಳ್ಳಲೇಬೇಕು. ನಮಸ್ತೆ ಫ್ರಮ್ AR BDA ಪ್ರಾಪರ್ಟೀಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನೀವೇನು ನೋಡ್ತಿದ್ದೀರಾ, ಇದು ಸೆಕ್ಟರ್ 1 ಅಲ್ಲಿ ರಾಮಗೊಂಡನಹಳ್ಳಿ ವಿಲೇಜ್ ಲಿಮಿಟ್ಸ್. ಒನ್ ಆಫ್ ದ ಬ್ಯೂಟಿಫುಲ್ ಲೊಕೇಶನ್. ನಿಮಗೆ ಶಿವರಾಮ್ ಕಾರಂತ್ ಲೇಔಟಲ್ಲಿ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ಸು ಚೆನ್ನಾಗಿದೆ. ಸೊ ನೀವು ಯಾವ ಸೆಕ್ಟರಲ್ಲಾದರೂ ಪ್ಲಾಟ್ಸ್ ತೊಗೊಬೋದು. ಬಟ್ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನಿದೆ ಅದಕ್ಕೆ ಅನುಗುಣವಾಗಿ ಲೊಕೇಶನ್ ಚೂಸ್ ಮಾಡಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು, August 5 ಫಾರ್ಮರ್ಸ್ ಅಥವಾ ಲ್ಯಾಂಡ್ ಲೂಸರ್ಸ್ಗೆ ಸೈಟ್ ಅಲಾಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಪಬ್ಲಿಕ್ ಅಲಾಟ್ಮೆಂಟ್ಗೂ ಕಾಲ್ ಮಾಡ್ತಾರೆ. ಅದೇ ಡೇಟಲ್ಲೇ ಕಾಲ್ ಮಾಡ್ಬೋದು, ಅಥವಾ ಈ 5th ಆದಮೇಲೆ ಇನ್ನೊಂದು ವೀಕಲ್ಲಿ ಕಾಲ್ ಮಾಡ್ಬೋದು. ಬಟ್ ಫಸ್ಟ್ ಟೈಮ್ ಆ್ಯಂಡ್ ಸೆಕೆಂಡ್ ಟೈಮ್ ಅಪ್ಲಿಕೇಶನ್ ಹಾಕೋರಿಗೆ ಪಬ್ಲಿಕ್ ಅಲಾಟ್ಮೆಂಟಲ್ಲಿ ಸೈಟ್ ಸಿಗೋ ಚಾನ್ಸಸ್ ಕಡಿಮೆ, ತುಂಬ ಕಡಿಮೆ. ಬಟ್ ಯು ಕ್ಯಾನ್ ಟ್ರೈ. ಪಬ್ಲಿಕ್ ಅಲಾಟ್ಮೆಂಟಲ್ಲಿ ಕಾಲ್ ಮಾಡಿದಾಗ ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಡೀಟೇಲ್ ವಿಡಿಯೋ ಮಾಡಿ ಹಾಕ್ತೀನಿ. ಏನೇನು ಲಿಮಿಟೇಷನ್ಸ್ ಇರುತ್ತೆ, ಸೊ ಏನೇನು ಬೇಕಾಗುತ್ತೆ ನಿಮಗೆ ಡಾಕ್ಯುಮೆಂಟ್ಸು, ಎಷ್ಟು ಕಟ್ಟಬೇಕಾಗುತ್ತೆ ಅಂತ ಎಲ್ಲ. ಇಲ್ಲ, ಈ ಬ್ಯೂಟಿಫುಲಿ ಫಾರ್ಮಡ್ BDA ಲೇಔಟಲ್ಲಿ ನಿಮಗೆ ಸೈಟ್ಸ್ ಬೇಕು ವಿತೌಟ್ ಪಬ್ಲಿಕ್ ಅಲಾಟ್ಮೆಂಟ್ ಅಂದರೆ ನೀವು ಫಾರ್ಮರ್ಸ್ಗೆ ಬಂದಿರೋ ಸೈಟ್ಸ್ ಪರ್ಚೇಸ್ ಮಾಡ್ಬೋದು ಆಫ್ಟರ್ August 5. ಆ ಸೈಟ್ಸ್ ನಮ್ಮಲ್ಲಿ ಸಿಗುತ್ತೆ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಲ್ ಬರ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀವಿ. ಸೊ ರೋಡ್ ವಿಡ್ತ್ ನೋಡೋಣ, ಈ ಲೇಔಟಲ್ಲಿ ಯಾವ ಥರ ಫಾರ್ಮೇಷನ್ ಆಗಿದೆ ಅಂತ. ನಿಮಗೆ 20-30 ಆ್ಯಂಡ್ 30-40ಗೆ 30 ಫೀಟ್ ರೋಡ್ ಬರುತ್ತೆ. 30-50ಗೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ 30 ಫೀಟ್ ರೋಡೇ ಬರುತ್ತೆ. ಕೆಲವು ಕಡೆ ಮಾತ್ರ 40 ಫೀಟ್ ರೋಡ್ ಬರುತ್ತೆ ಅಷ್ಟೇ. ಮೆಜಾರಿಟಿ ನಿಮಗೆ 30 ಫೀಟ್ ರೋಡ್ ಬರುತ್ತೆ. ಆ್ಯಂಡ್ ಕೆಲವು ಕಡೆ 30-40 ಆ್ಯಂಡ್ 30-50ಗೆ ನಿಮಗೆ 40 ಫೀಟು ರೋಡು ಬಂದಿದೆ ಆಕ್ಸೆಸ್ಸು. ಎಲ್ಲ ಹೆಂಗೆ ಅಂತಂದರೆ 40-60 ಅಟ್ಯಾಚ್ಡ್ ಬೆಲ್ಟ್ ಇರುತ್ತೆ ನೋಡಿ, ಅಲ್ಲಿ ಬಂದಿದೆ. ಅದು ತುಂಬ ಲಿಮಿಟೆಡ್, ಎಲ್ಲೋ ಒಂದೊಂದು ಕಡೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ್ಯಂಡ್ 40-60ಗೆ ನಿಮಗೆ 40 ಫೀಟ್ ರೋಡ್ ಬಿಡ್ತಿಂದ ಸ್ಟಾರ್ಟ್ ಆಗುತ್ತೆ. 40-60 ಮತ್ತು ಕೆಲವು ಕಡೆ 40-60ಗೆ ನಿಮಗೆ 60 ಫೀಟ್ ರೋಡೂ ಬಂದಿದೆ. 50-80 60 ಫೀಟ್ ರೋಡ್ಗೂ ಬಂದಿದೆ. ಆ್ಯಂಡ್ ನಿಮಗೆ ಇನ್ನು 80 ಫೀಟ್ ರೋಡ್ ಇದೆ. 80 ಫೀಟ್ ರೋಡು, 100 ಫೀಟ್ ರೋಡು, 150 ಫೀಟ್ ರೋಡ್ಗೆಲ್ಲನೂ ನಿಮಗೆ 50-80 ಇನ್ನು ದೊಡ್ಡ ಮೆಜರ್ಮೆಂಟ್ ಸೈಟ್ಸು, ಆರ್ಡ್ ಸೈಟ್ಸು ಇವೆಲ್ಲ ಬಂದಿದೆ. ಆ್ಯಂಡ್ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಬೇರೆ ಎಲ್ಲ ಅಪ್ಡೇಟ್ಸ್ ಫಸ್ಟಲ್ಲೇ ಅಪ್ಡೇಟ್ ಮಾಡ್ತೀವಿ. ಲೈಕ್ ಆಫ್ಟರ್ ಅಲಾಟ್ಮೆಂಟ್ ಸೈಟ್ಸ್ ಯಾವ್ಯಾವ ಸೆಕ್ಟರಲ್ಲಿ ಯಾವ ಅವೈಲಬಿಲಿಟಿ ಇರುತ್ತೆ, ಯಾವ ಥರ ಅಲಾಟ್ಮೆಂಟ್ ಪ್ರೊಸೆಸ್ ನಡೆಯುತ್ತೆ, ಯಾವ ಥರ ರಿಜಿಸ್ಟ್ರೇಷನ್ ಪ್ರೊಸೆಸ್ ನೀವು ಮಾಡ್ಕೊಬೋದು, ಎಷ್ಟು ಚಾರ್ಜಸ್ ಬರುತ್ತೆ ಅಂತ ಎಲ್ಲನೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು. ಆ್ಯಂಡ್ ಈ ಸ್ಪಾಟ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಇದ್ರದ್ದು ನಿಮಗೆ ಲೊಕೇಶನ್ ಬೇಕು ಅಂತಂದರೆ ನೀವು ಗೂಗಲ್ ಮ್ಯಾಪ್ಸ್ ಅದಕ್ಕೆ ಹೋಗಿ iCare NIVEDI ರಾಮಗೊಂಡನಹಳ್ಳಿ ಅಂತ ಟೈಪ್ ಮಾಡಿದರೆ ಎಕ್ಸಾಕ್ಟ್ ಇದು ಆಪೋಸಿಟೇ ಇದೆ ಇದು ಲೊಕೇಶನ್ನು. ನೀವೇ ಬಂದು ನೋಡ್ಬೋದು. ಆ್ಯಂಡ್ PRR ಏನಿದೆ, ಪೆರಿಫರಲ್ ರಿಂಗ್ ರೋಡ್ ಅಥವಾ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್, BBC ಅಂತ ಏನು ಹೇಳ್ತೀವಿ, ಅದು ಇಲ್ಲೇ ಈ ಕಾಂಪೌಂಡಲ್ಲೇ ಪಾಸ್ ಆಗುತ್ತೆ. ಸೊ ವೆರಿ ನಿಯರ್ ಬೈ ಅಂತ ಹೇಳ್ಬೋದು. ಇಲ್ಲಿಂದ ನಿಮಗೆ 1 ಕಿಲೋಮೀಟ್ರಲ್ಲಿ ಒಂದು ಆ್ಯಕ್ಸಸ್ಸು ಕೊಡ್ತಾರೆ. ಇಲ್ಲಿಂದ PRRಗೆ ಇದು ಕನೆಕ್ಟಿವಿಟಿ ಆ್ಯಕ್ಸಸ್ಸು ಕೊಡ್ತಾರೆ. ಆ್ಯಂಡ್ ನಿಮ್ಮದು ಯಾವ್ದಾದ್ರು ಪ್ಲಾಟ್ಸ್ ಆ್ಯಂಡ್ ಲ್ಯಾಂಡ್ಸ್ ಸೇಲ್ಗೆ ಇದ್ರೂ ಆ್ಯಂಡ್ ಏನಾದರೂ ಲೀಗಲ್ ಇಶ್ಯೂಸ್ ಇದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ಅರ್ಕಾವತಿ ಲೇಔಟ್ ಆಗಿರ್ಬೋದು, ಯಾವುದೇ ಲೇಔಟ್ ಆಗಿರ್ಬೋದು. ಸೊ ವಿ ವಿಲ್ ಡೂ ಇಟ್, ಎಲ್ಲಿದ್ರೂ ಓಕೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಸೆಕ್ಟರ್ ವೈಸ್ ಕಂಪ್ಲೀಟ್ ಗ್ರೌಂಡ್ ವಿಡಿಯೋ ಎಲ್ಲ ಬರುತ್ತೆ ವಿತ್ ಲೊಕೇಶನ್. ಸೊ ನೀವೇ ಓನಾಗಿ ಹೋಗಿ ಆ ಲೊಕೇಶನ್ನ ನೋಡ್ಬೋದು ವಿತೌಟ್ ಅದರ್ಸ್ ಹೆಲ್ಪ್. ನೀವು ಹೋಗಿ ಲೊಕೇಶನ್ ನೋಡಿ ಚೂಸ್ ಮಾಡ್ಬೋದು. ಚೂಸ್ ಮಾಡಿ ಆಫ್ಟರ್ ದಟ್ ಯು ಕ್ಯಾನ್ ಕಮ್ ಟು ಅಸ್. ಸೊ ನೀವು ಪದೇ ನಮ್ಮನ್ನು ಕೇಳೋಂಗಿರಲ್ಲ, ಇದು ಯಾವ ಲೊಕೇಶನ್ನು, ಇದು ಹೆಂಗೆ ಹೋಗೋದು. ಯಾಕಂತಂದರೆ ಈ ಹೊಸದಾಗಿ ಫಾರ್ಮೇಷನ್ ಆಗಿರೋದ್ರಿಂದ ತುಂಬ ಕಡೆಯಿಂದ ಬರ್ತಿರ್ತಾರೆ. ಸೊ ಅವರಿಗೆ ಲೊಕೇಶನ್ಸು ಗೊತ್ತಾಗೋದಿಲ್ಲ, ಎಲ್ಲಿಂದ ಎಂಟ್ರಿ ಆಗಬೇಕು, ಯಾವ ಸೆಕ್ಟರ್ಗೆ ಎಂಟ್ರಿ ಯಾವುದು, ಬೇರೆ ಮತ್ತೊಂದು ಸೆಕ್ಟರಿಗೆ ಹೋಗೋದು ಹೆಂಗೆ ಅಂತ. ಸೊ ವಿತ್ ಕನೆಕ್ಟಿವಿಟಿ ಎಲ್ಲಿಂದ ಸೆಕ್ಟರ್ 1 to ಸೆಕ್ಟರ್ 9ವರೆಗೂ ಸೀರೀಸ್ ಆಫ್ ವಿಡಿಯೋಸು ನೆಕ್ಸ್ಟ್
ಮಾಡ್ತೀವಿ. ಸೊ ಹೆಂಗೆ ಅಂತಂದರೆ ನೀವು ಸ್ಟಾರ್ಟಿಂಗಿಂದ ಸೆಕ್ಟರ್ 1ಇಂದ ಸೆಕ್ಟರ್ 9ವರೆಗೂ ನೀವೇ ಬೈ ಯುವರ್ ಓನ್ ನೋಡ್ಕೊಂಡು ಬರ್ಬೋದು. ಆ ಥರ ವೀಡಿಯೋಸ್ ಎಲ್ಲ ನಾನು ನೆಕ್ಸ್ಟ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.